ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಶ್ಚಿಮ ಬಂಗಾಳದಿಂದ ಬಂದೇ ಬಿಡ್ತು ಬ್ರೇಕಿಂಗ್ ನ್ಯೂಸ್. NIA ಎಂಟ್ರಿ, TMCಗೆ ಬಿಗ್ ಶಾಕ್. 3,000 ಬಾಂಬ್ಗಳು ವಶಕ್ಕೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಚುನಾವಣೆ ಕೌಂಟ್ ಡೌನ್, 2ನೇ ಹಂತದ ಮತದಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು, ಎಷ್ಟು ಕ್ರೂಷಲ್, ಎಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೀತಿದೆ ಅನ್ನೋದು ಗೊತ್ತು. ಎಲ್ಲ ಬೂತ್ಗಳನ್ನು ಸೂಕ್ಷ್ಮ ವಲಯ ತುಂಬ ಜಾಗರೂಕತೆಯಿಂದಲೇ ನೋಡ್ಕೊಳ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್. ಪ್ರತಿ ಬೂತನ್ನು ಕೂಡ ಸೂಕ್ಷ್ಮ ಅಂತಲೇ ಕನ್ಸಿಡರ್ ಮಾಡಿ ಘೋಷಣೆ ಮಾಡಿದೆ. ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ. ಎಷ್ಟು ಕ್ರೂಡ್ ಬಾಂಬ್ಸ್ ಸಿಕ್ಕಿರೋದು ಬೆಚ್ಚ ಬೀಳ್ತೀರಾ ನೀವು. 3,000 ಕ್ರೂಡ್ ಬಾಂಬ್ಸ್. TMC ಕಾರ್ಯಕರ್ತನ ಮನೆಯಲ್ಲಿ ಸಿಕ್ಕಿದ್ದೆಷ್ಟು, ಯಾವ್ಯಾವ ಏರಿಯಾಗಳಲ್ಲಿ ಎಷ್ಟೆಷ್ಟು, 1,500 ಗೂಂಡಾಗಳನ್ನು ವಶಕ್ಕೆ ಪಡೆದ ಪೊಲೀಸರು, ರಕ್ಷಣಾ ಪಡೆಗಳು. ಪಶ್ಚಿಮ ಬಂಗಾಳದಲ್ಲಿ ಕಂಡು ಕೇಳರಿಯದ ಕಾರ್ಯಾಚರಣೆ. ನರೇಂದ್ರ ಮೋದಿ ಅವರಿಂದ ಭರ್ಜರಿ ಘೋಷಣೆ, ಮಹಿಳೆಯರಿಗೆ ಭರ್ಜರಿ ಘೋಷಣೆ. ಇತ್ತ ಸಿಂಗಂ ಬಂದಿದ್ದಾರಲ್ಲ ಈಗ, UP ಸಿಂಗಂ ಅಜಯ್ ಪಾಲ್ ಶರ್ಮಾ, ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಪಾಲ್ ಶರ್ಮಾ ಅವ್ರ ವಿರುದ್ಧ ವಿಡಿಯೋ ರಿಲೀಸ್ ಮಾಡಿ ಈಗ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅತ್ಯಾಪ್ತರ ಹೆಡೆಮುರಿ ಕಟ್ತಾ ಇದ್ದ ಹಾಗೆ ಈ ಸ್ಪೆಷಲ್ ಅಧಿಕಾರಿ, ಬಹಳ ಸೀನಿಯರು, ಎನ್ಕೌಂಟರ್ ಸ್ಪೆಷಲಿಸ್ಟು, ನೋಡಿದ್ರೆ ನಡುಗ್ತಾರೆ ಗೂಂಡಾಗಳು. ಅಂತಹ ಅಧಿಕಾರಿ UPಯಿಂದ ಬರ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ವೀಕ್ಷಕರಾಗಿ ಮತ್ತು ಈ ಎಲೆಕ್ಷನ್ ಡ್ಯೂಟಿ ಮೇಲೆ. ಇದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶ. ಇಲ್ಲ ಅಖಿಲೇಶ್ ಯಾದವ್ ಮುಗಿ ಬೀಳ್ತಾರೆ, BJP ಏಜೆಂಟ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ ವೆಸ್ಟ್ ಬೆಂಗಾಲ್ಗೆ ಅಂತ, ಅಲ್ಲಿ TMC ಮುಗಿ ಬೀಳುತ್ತೆ. ಮಹುವಾ ಮೊಯಿತ್ರಾ ರಿಲೀಸ್ ಮಾಡಿದ ವಿಡಿಯೋದಲ್ಲಿ ಅಂಥದ್ದು ಏನಿದೆ ಪೊಲೀಸ್ ಅಧಿಕಾರಿಯ ವಿರುದ್ಧ ಎಲ್ಲ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ಚುನಾವಣೆಗೂ ಕೆಲವೇ ಗಂಟೆಗಳ ಮುನ್ನ ನಡೆದಿರೋದು ಏನೇನು ಮಿಸ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಹುಶಃ ಯಾವ ರಾಜ್ಯದಲ್ಲೂ ನೋಡೋಕೆ ಸಾಧ್ಯ ಇಲ್ಲ. NIA ಈಗ ದಾಳಿ ಮಾಡಿದೆ, ವಶಕ್ಕೆ ಪಡೆದಿದೆ, ಸೀಸ್ ಮಾಡಿಕೊಂಡಿದೆ. CRPF, CAPF ಯಾವ್ಯಾವ ಪಡೆಗಳಿವೆಯೋ ಅವೆಲ್ಲ ವೆಸ್ಟ್ ಬೆಂಗಾಲ್ನಲ್ಲಿವೆ. ಲಕ್ಷ 3 ಲಕ್ಷ ಹತ್ರ ರಕ್ಷಣಾ ಪಡೆಗಳು. ಏನಾಗಿದೆ ಗೊತ್ತಾ ಪಶ್ಚಿಮ ಬಂಗಾಳದಲ್ಲಿ? ಈ ಎಲೆಕ್ಷನ್ ತಯಾರಿ ಶುರುವಾದಾಗನಿಂದ ಈವರೆಗೆ 3,000. ಈಗ ಎಲೆಕ್ಷನ್ ಹೊಸ್ತಿಲಲ್ಲಿ ನಿನ್ನೆ ಇವತ್ತೆಲ್ಲ ನಡೆದಿರುವಂಥ ಕಾರ್ಯಾಚರಣೆಯಲ್ಲಿ ಸಿಕ್ಕಿರೋದೇ 100 ಬಾಂಬ್ಗಳು. ಏನು ಮಾಡೋಕೆ ಇಟ್ಕೊಂಡಿದ್ರು ಈ ಬಾಂಬ್ಗಳನ್ನು? ಅದು TMC ಕಾರ್ಯಕರ್ತರು, ನಾಯಕರ ಮನೆಯಲ್ಲಿ ಬಾಂಬ್ ಸಿಗತ್ತೆ ಅಂದರೆ ಏನು? BJP ಈಗ ಮುಗಿಬಿದ್ದಿದೆ ನೋಡಿ. ಬಂಗಾರಲ್ಲಿ 100 ಬಾಂಬ್ಗಳು ರಿಕವರ್ ಆಗಿದೆ. ಮತ್ತು ಈ ಕಾಶಿಪುರಲ್ಲಿ 79 ಬಾಂಬ್ಗಳನ್ನು ರಿಕವರ್ ಮಾಡಿಕೊಳ್ಳಲಾಗಿದೆ. ಆತನ ಹೆಸರು ರಫೀಕುಲ್ಲಾ ಇಸ್ಲಾಂ ಅಂತ. ಆತನ ಮನೆ ಮೇಲೆ ಪಕ್ಕಾ ಮಾಹಿತಿ ಮೇರೆಗೆ ರೇಡ್ ಆಗುತ್ತೆ. ರಫೀಕುಲ್ಲಾ ಇಸ್ಲಾಂ TMC ಕಾರ್ಯಕರ್ತ ಅಂತ ಹೇಳಲಾಗಿದೆ. ಈಗ ಬಾಂಬ್ ಸಿಕ್ಕಿರೋರೆಲ್ಲ ಬಹುತೇಕ TMCಗೆ ಸಂಬಂಧಪಟ್ಟವರು ಅಂತ ಹೇಳಲಾಗ್ತಿದೆ. ಆರೋಪ ಕೇಳಿ ಬರ್ತಿದೆ. ಈ ರೀತಿ ಎಲ್ಲಿಂದ ಬರುತ್ತೆ? ಬಹಳ ಆಶ್ಚರ್ಯಕ್ಕೆ ಕಾರಣ ಆಗಿರೋದು. ಈ ರೀತಿ ಬಾಂಬ್ಗಳನ್ನು ಸಂಗ್ರಹಿಸಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡೋಕೆ ಹೊರಟಿದ್ರು? ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಆಗಿದೆ. ಎಲೆಕ್ಷನ್ ಕಮಿಷನ್ ಕೂಡ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದೆ. ಈ ಬಾಂಬ್ ರಿಲೇಟೆಡ್ ಸ್ಫೋಟಕಗಳನ್ನು ತಯಾರು ಮಾಡೋದಕ್ಕೆ ಗೊತ್ತಿರುವ, ಕೆಮಿಕಲ್ ಕಂಪೋಸಿಷನ್ನು, ಅದರ ವೈಜ್ಞಾನಿಕ ಪ್ರಕ್ರಿಯೆ ಗೊತ್ತಿರುವ ಒಬ್ಬರನ್ನು ಉಳಿಸ್ಬೇಡಿ, ಎಲ್ಲರನ್ನೂ ಕರ್ಕೊಂಬನ್ನಿ ಅಂತ ಆರ್ಡರ್ ಆಗಿರೋದು. ಈಗ ಯಾರನ್ನು ಹೊರಗಡೆ ಇರೋದಕ್ಕೆ ಬಿಡದೆ ಅವ್ರ ಮೇಲೆ ಭರ್ಜರಿ ಆಪರೇಷನ್ ಕಾರ್ಯಾಚರಣೆ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಪ್ಲೇಸ್ಗಳಲ್ಲಿ ಸಿಕ್ಕಿರೋದು. ಇದು ರೀಸೆಂಟಾಗಿ ಸಿಕ್ಕಿರೋದು. ಹಾಗಾದರೆ ವೆಸ್ಟ್ ಬೆಂಗಾಲಲ್ಲಿ ಎಂತಹ ಅನಾಹುತ ಸೃಷ್ಟಿಸೋದಕ್ಕೆ ಪ್ಲ್ಯಾನ್ ಆಗಿತ್ತು? ಎಲ್ಲವನ್ನೂ ಕೂಡ ತಲೆ ಕೆಳಗೆ ಮಾಡಿದ ರಕ್ಷಣಾ ಪಡೆಗಳು. ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನನ್ನು ಅತ್ಯಂತ ಪಾರದರ್ಶಕವಾಗಿ ಕಂಡು ಕೇಳರಿಯದ ರೀತಿಯಲ್ಲಿ ಈ ಸಲ ನಡೆಸ್ತೀವಿ ಅಂತ ಎಲೆಕ್ಷನ್ ಕಮಿಷನ್ ಹಠ ತೊಟ್ಟಿದೆ. ಕೇಂದ್ರ ಸರ್ಕಾರ TMC ಗೂಂಡಾಗಳನ್ನು ಉಲ್ಟಾ ನೇತು ಹಾಕ್ತೀವಿ ಅಂತ ಶಪಥ ಮಾಡಿದೆ. ಅಮಿತ್ ಶಾ ಎಲೆಕ್ಷನ್ ಮುಗಿದ ಮೇಲೂ 60 ದಿನ ಅಂದರೆ 2 ತಿಂಗಳು ಅಲ್ಲೇ ಇರ್ತವೆ ಎಲ್ಲ ರಕ್ಷಣಾ ಪಡೆಗಳು. ಯಾಕಂದರೆ ಈ ಗೂಂಡಾಗಳು ತಮ್ಮನ್ನು ಬಿಟ್ಟು ಬೇರೆ ಯಾರಿಗಾದ್ರೂ ಓಟ್ ಹಾಕಿದ್ರೆ ಮುಗಿಸ್ಬಿಡ್ತೀವಿ ಅಂತ ಹೆದರಿಸ್ತಿರೋದನ್ನು ಕೂಡ ನೋಡ್ತಿದ್ದೀವಿ ಓಪನ್ ಆಗಿ ಅನ್ನೋದು BJPಯ
ಅಟ್ಯಾಕ್ ಅಲ್ವಾ. ಈಗ ಅಮಿತ್ ಶಾ ಅವರು ಪ್ರಾಮಿಸ್ ಮಾಡಿದ್ದಾರೆ ಜನಕ್ಕೆ, ಎಲ್ಲರೂ ಬನ್ನಿ ಆರಾಮಾಗಿ ಓಟ್ ಹಾಕಿ, ಎಲೆಕ್ಷನ್ ಮುಗಿದ್ಮೇಲೆ ನಮ್ಮ ಸರ್ಕಾರ ಬಂದರೂ ಕೂಡ ಈ ಪಡೆಗಳು ಇನ್ನೂ 60 ದಿನ ಇರುತ್ತೆ. ಯಾಕಂದರೆ ಎಲೆಕ್ಷನ್ ಮುಗಿದ ರಿಸಲ್ಟ್ ಬಂದಮೇಲೆ ಸಾಮಾನ್ಯವಾಗಿ ಜನರನ್ನು ಜೀವ ಭಯದಲ್ಲಿ ಈಗ ಹೆದರಿಸಿಟ್ಟಿದ್ದಾರೆ. ಮುಗಿಸೋ ಪ್ರಯತ್ನ, ಅಟ್ಯಾಕ್ ಮಾಡೋ ಪ್ರಯತ್ನ ಏನಾದರೂ ನಡಿಬಹುದಲ್ವಾ, ಹೇಳೋಕ್ಕಾಗಲ್ಲ. ಆ ರೀತಿ ಗುಂಡಾಗಳಿದ್ದಾರೆ, ಅವ್ರನ್ನೆಲ್ಲ ಉಲ್ಟಾ ತೂಗಾಕ್ತೀವಿ, ಅಲ್ಲಿ ತನಕ ರಕ್ಷಣಾ ಪಡೆಗಳು ವೆಸ್ಟ್ ಬೆಂಗಾಲ್ ಬೀದಿಲಿರ್ತವೆ ಅಂತ ಶಪಥ ಮಾಡಿದ್ದಾರೆ. ಇದರ ನಡುವೆ ನೋಡಿ ನಿಜವಾಗಿಯೂ ಅನಿವಾರ್ಯತೆ ಇದೆ, ಜನಕ್ಕೆ ಎಷ್ಟು ಭಯ ಇದೆ, ಓಟ್ ಹಾಕೋದಕ್ಕೆ ಎಷ್ಟು ಭಯ ಸೃಷ್ಟಿಸಲಾಗಿದೆ ಅನ್ನೋದಕ್ಕೆ ಈ ಬಾಂಬ್ಗಳೇ ಸಾಕ್ಷಿ. ಇಷ್ಟು ಬಾಂಬ್ಗಳು ಎಲ್ಲಿಂದ ಬಂತು, ಹೇಗೆ ಬಂತು, ಎಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. 1,500 ಗೂಂಡಾಗಳನ್ನು ಅರೆಸ್ಟ್ ಮಾಡಿದ ಪೊಲೀಸರು ಮತ್ತು ರಕ್ಷಣಾ ಪಡೆಗಳು. ಸೊ ವೆಸ್ಟ್ ಬೆಂಗಾಲ್ ಕಾರ್ಯಾಚರಣೆ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಅಲ್ಲಿ ಎಂತೆಂಥ ಅಧಿಕಾರಿಗಳನ್ನು ತಂದು ಹಾಕಿದ್ದಾರೆ ಅಂದರೆ ಟಾಪ್ ಮೋಸ್ಟ್ ಆಫೀಷಿಯಲ್ಸ್ ಯಾರ್ಯಾರಿದ್ದಾರೆ ಪೊಲೀಸರು, ಅವ್ರನ್ನೆಲ್ಲ ತಂದು ಡೆಪ್ಲಾಯ್ ಮಾಡಿದ್ದಾರೆ ಈ ಎಲೆಕ್ಷನ್ ಡ್ಯೂಟಿ. ಸೆಕೆಂಡ್ ಫೇಸ್ ಇನ್ನೂ ಏನು ಬೇಕಾದರೂ ಆಗಬಹುದು ಅನ್ನೋ ಮುನ್ಸೂಚನೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋದರಿಂದ ಇನ್ನೂ ಟೈಟ್ ಆಗಿದೆ ಸೆಕ್ಯೂರಿಟಿ, ಮೊದಲ ಹಂತಕ್ಕಿಂತ 2ನೇ ಹಂತ. ಅದರಲ್ಲೂ ಒಬ್ಬರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಹೊಡೆದು ಬಿಸಾಕ್ತಾರೆ, 100 ಸಂಖ್ಯೆಯಲ್ಲಿ ಅವ್ರ ಹೆಸರಲ್ಲಿದೆ ರೆಕಾರ್ಡ್. ಅಂತಹ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಶರ್ಮಾ ಅವರನ್ನು ತಂದು ಇಲ್ಲಿ ಯಾರು ಅಭಿಷೇಕ್ ಬ್ಯಾನರ್ಜಿ ಇನ್ನಿತರ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ಅವ್ರಿಗೆ ಡ್ಯೂಟಿಗೆ ಹಾಕಿಬಿಟ್ಟಿದಾರಲ್ವ. ಅದಾಗ್ತಿದ್ದಂಗೆ TMC ಮುಗಿಬಿತ್ತು, ಇವರನ್ನು ಕರ್ಕೊಂಡು ಬಂದಿದ್ದಾರೆ BJP ಏಜೆಂಟ್ ಅಂತ. ಅಖಿಲೇಶ್ ಯಾದವ್ UPಯಿಂದ, ಅಲ್ಲಿನ ವಿರೋಧ ಪಕ್ಷಗಳು ಕೂಡ ಯೋಗಿ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಈಗ ನೋಡಿ ಈ ಅಜಯ್ ಅವರ ವಿರುದ್ಧ, ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ವಿರುದ್ಧ ವಿಡಿಯೋ ಒಂದನ್ನು ಬಿಟ್ಟಿದ್ದಾರೆ ಮಹುವಾ ಮೊಯಿತ್ರ. ಅದರ ಸತ್ಯಾಸತ್ಯತೆ ಗೊತ್ತಾಗಬೇಕು. ಪಬ್ಬಲ್ಲಿ ಈ ಆಫೀಸರ್ ಡ್ಯಾನ್ಸ್ ಮಾಡ್ತಿರೋದು, ಅಜಯ್ ಪಾಲ್ ಶರ್ಮಾ ಅಂದರೆ ಹೆಸರು ಹೇಳಿದ್ರೆ ನಡುತ್ತಾರೆ, ಬಟ್ ಈ ಪೊಲೀಸ್ ಅಧಿಕಾರಿಯ ನಿಜ ಬಣ್ಣ ನೋಡಿ, ಮುಖವಾಡ ನೋಡಿ, ಫೇರ್ ಆ್ಯಂಡ್ ಲವ್ಲಿ ಅಂತ ಪೋಸ್ಟ್ ಮಾಡಿ ಎಂಜಾಯ್ ಮಾಡಿ ತೃಣಮೂಲ್ ಕಾಂಗ್ರೆಸ್ ಬರುತ್ತೆ ವಾಪಸ್ಸು ಅಂತ ಪೋಸ್ಟ್ ಮಾಡಿದ್ದಾರೆ. ಅಜಯ್ ಪಾಲ್ ಶರ್ಮಾ ಬಾರಲ್ಲಿ, ಇದು ಪಬ್ಬಲ್ಲಿ ಡ್ಯಾನ್ಸ್ ಮಾಡ್ತಿರೋ ವಿಡಿಯೋ, ಹೆಣ್ಣು ಮಕ್ಕಳಂದರೆ ಇವ್ರಿಗೆ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ತಿರೋ ವಿಡಿಯೋ ಅವ್ರು ಬಿಟ್ಟಿರೋದು. ಅದರ ಸತ್ಯಾಸತ್ಯತೆ ಗೊತ್ತಾಗಬೇಕು. ಹೆಣ್ಮಕ್ಕಳಂದರೆ ನೋಡಿ ಎಂಥ ಗೌರವ ಇವ್ರಿಗೆ. ಇಂಥವ್ರನ್ನೇ BJP ನಂಬೋದು, ಇಂಥವ್ರನ್ನೇ BJP ಕರ್ಕೊಂಡು ಬರೋದು. BJP ಏಜೆಂಟ್ಗಳು, BJPಯ ನಾಯಕರು, BJPಯವರ ಮಹಿಳಾ ವಿರೋಧಿ ಮನಸ್ಥಿತಿಯನ್ನು ನೋಡಿ, ಮಹಿಳೆಯರನ್ನು ಅವ್ರು ಹೆಂಗೆ ನಡೆಸ್ಕೋತಾರೆ ನೋಡಿ ಅಂತ ವಿಡಿಯೋ ಬಿಟ್ಟಿದ್ದಾರೆ. ಸೊ ಇವತ್ತಷ್ಟೇ ಈ ಅಜಯ್ ಪಾಲ್ ಶರ್ಮಾ ಅವರು ಏನಂತ ಹೆದರಿಸಿದ್ರು, ಈ ಜಹಾಂಗೀರ್ ಖಾನ್, ಅಭಿಷೇಕ್ ಬ್ಯಾನರ್ಜಿ ಅತ್ಯಾಪ್ತ ನಾಯಕ, TMC ಕ್ಯಾಂಡಿಡೇಟು, ಜನರನ್ನು ವೋಟ್ ಹಾಕೋದಕ್ಕೆ ಹೆದರಿಸ್ತಿರುವಂತಹ ಕಂಪ್ಲೇಂಟ್ ಬಂದು ಮನೆ ಹತ್ರನೇ ಹೋಗಿ ಹುಷಾರ್ ಅಂತ ಹೆದರಿಸಿ ಬಂದಿರ್ತಾರೆ. ಇದೇ ಅಜಯ್ ಪಾಲ್ ಶರ್ಮಾ. ಅವ್ರ ಆ ವ್ಯಕ್ತಿ ಇರಲ್ಲ ಜಹಾಂಗೀರ್ ಖಾನು. ಸೊ ಅಲ್ಲಿದ್ದವರು, ಅವ್ರ ಸಂಬಂಧಿಕರು, ಫ್ಯಾಮಿಲಿಯವ್ರಿಗೆ ಅರ್ಥ ಮಾಡಿಸಿ, ಇದು ಲಾಸ್ಟ್ ವಾರ್ನಿಂಗ್, ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಮಾತ್ರ, ಇನ್ನು ಒಂದು ಸುದ್ದಿ ಬಂದರೂ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ, ಅಂಥದ್ದಾಗತ್ತೆ ಅಂತ ಓಪನ್ ಆಗಿ ಹೆದರಿಸಿ ಬಂದು ಆ ವಿಡಿಯೋನು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದಕ್ಕೆ TMCಯಿಂದ ಕೌಂಟರ್ ಏನು ಆಟ ಶುರು ಮಾಡಿದ್ದೀರಾ ಅಲ್ವಾ, ನಾವು ಮುಗಿಸ್ತೀವಿ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಪೊಲೀಸ್ ಅಧಿಕಾರಿ ರಕ್ಷಣೆಗೆ ಬಂದವರನ್ನೇ ಹೆದರಿಸಿರೋದು ಕೂಡ ಆಯಿತು. ಈಗ ಈ ಪೊಲೀಸ್ ಅಧಿಕಾರಿಯ ವಿಡಿಯೋ ಬಿಡಲಾಗಿದೆ. कि अगर किसी ने बदमाशी करी तो उनका कायदे से इलाज किया जाएगा। फिर अगर कहीं से खबर आ गई कि किसी ने कोई खुराफात करने की, किसी को परेशान करने की कोशिश की है, तो फिर उसकी खबर फिर अच्छे से लेंगे हम। कमाल का थ्रू ये जहांगीर के घर वाले भी खड़े हैं, उसको बता देना कायदे से। ये बार बार जो खबरें आ रही हैं कि उसके लोग धमका रहे हैं, तो फिर अच्छे से खबर लेंगे, फिर बाद में रोना पछताना मत। ಮತ್ತೊಂದು ಕಡೆ EVM ಹ್ಯಾಕ್ ಆಗುತ್ತೆ, ಹುಷಾರ್, ಹೆಣ್ಮಕ್ಳೆಲ್ಲ ಯಾರು ಅಡುಗೆ ಮಾಡಬೇಡಿ, ಮನೇಲಿ ಕೂರಬೇಡಿ, ಬಂದು ಹೊರಗಡೆ ಕಾವಲು ಕಾಯಿರಿ ಅಂತ ಮಮತಾ ಬ್ಯಾನರ್ಜಿ ಕರೆ ಕೊಟ್ಟಿದ್ದಾರೆ. BJP ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಎಲೆಕ್ಷನ್ ಕಮಿಷನ್ ವಿರುದ್ಧ, ರಕ್ಷಣಾ ಪಡೆಗಳ ವಿರುದ್ಧ ಮುಗಿಬಿದ್ದ TMC ಸೋಲಿನ ಭಯ ಆವರಿಸ್ಕೊಂಡಿದ್ಯಾ ಅನ್ನೋ ವಿಶ್ಲೇಷಣೆ ಈಗ ನಡೀತಿರೋದು ನ್ಯಾಷನಲ್ ಲೆವೆಲಲ್ಲಿ. ಯಾಕಂದರೆ ಮಮತಾ ಬ್ಯಾನರ್ಜಿಯವರ ಕಡೆ ಕ್ಷಣದ ಸ್ಟ್ರಾಟಜಿನೇ ಚೇಂಜ್ ಆಗಿಬಿಟ್ಟಿದೆ. ಅವರ ಪಾದಯಾತ್ರೆ, ರ್ಯಾಲಿಗಳು, ಅಂಗಡಿಗಳನ್ನು ವಿಸಿಟ್ ಮಾಡ್ತಿರೋದು. ಮೋದಿ ಚುರುಮುರಿ ತಿಂದರೆ ಇವರು ತರಕಾರಿ ಅಂಗಡಿಗೆ ಹೋಗ್ತಾರೆ. EVM ಸರಿ ಇರಲ್ಲ, EVM ಹ್ಯಾಕ್ ಆಗಬಹುದು ಅಂತ ಹೊಸ ವರಸೆ ಶುರು ಮಾಡಿದ್ದಾರೆ. ಪೊಲೀಸ್ ವಿಡಿಯೋ ಬಿಟ್ಟು ಈಗ
ಏನು ಸಸ್ಪೆಂಡ್ ಮಾಡಬೇಕು ಅಂದರೆ ಅವರಿದ್ದರೆ ಸಿಕ್ಕಾಪಟ್ಟೆ ಥ್ರೆಟ್ ಟು TMCಗೆ ಅಂತ ಗೊತ್ತಾಗಿದ್ದಕ್ಕೆ ವಿಡಿಯೋ ಹುಡುಕಲಾಗಿದೆ. ಆ ವಿಡಿಯೋ ಕಥೆ ಏನು, ಅಸಲಿಯತ್ತು ಎಲ್ಲ ಗೊತ್ತಾಗಬೇಕು. ಆ ರೀತಿ ಅಟ್ಯಾಕ್ ಮಾಡ್ತಿರೋದು, ಒಟ್ನಲ್ಲಿ ಮಮತಾ ಬ್ಯಾನರ್ಜಿ ಯಾವ ರೀತಿ ಟೆನ್ಷನ್ ಆಗಿದ್ದಾರೆ ಅನ್ನೋದನ್ನ ನೋಡಬಹುದು. ಅದರ ನಡುವೆ ಮಹಿಳಾ ಮತದಾರರು ಟಾರ್ಗೆಟ್ ಇಲ್ಲಿ ಮಹಿಳಾ ಮತದಾರರನ್ನು ತನ್ನ ಜೊತೆಗೆ ಉಳಿಸ್ಕೊಳ್ಳೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರು ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ. ಹೇಗೆ 33% ಮಹಿಳೆಯರಿಗೆ ಮೀಸಲಾತಿ ಗೌರ್ಮೆಂಟ್ ಜಾಬಲ್ಲಿ. ವೆಸ್ಟ್ ಬೆಂಗಾಲಲ್ಲಿ BJP ಸರ್ಕಾರ ಬಂದರೆ ಮಹಿಳೆಯರಿಗೆ ಸರ್ಕಾರಿ ನೌಕರಿಯಲ್ಲಿ 33% ಮೀಸಲಾತಿಯನ್ನು ಕೊಡುವ ಘೋಷಣೆ ಮೊಳಗಿಸಿದ್ದಾರೆ. ಮಹಿಳೆಯರ ಸುತ್ತಲೇ BJP ಗ್ಯಾರಂಟಿಗಳಿವೆ. ಸೊ ನರೇಂದ್ರ ಮೋದಿಯವರು ಹೆಜ್ಜೆ ಹೆಜ್ಜೆಗೂ ಶಾಕ್ ಕೊಡ್ತಿದ್ದಾರೆ ಮಮತಾ ಬ್ಯಾನರ್ಜಿ ಅವರಿಗೆ. ಮೇ 4ಕ್ಕೆ ರಿಸಲ್ಟ್ ಬರುತ್ತೆ. 5ನೇ ತಾರೀಕು ಯಾವತ್ತಾದರೂ 5ನೇ ತಾರೀಕು ನಂತರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತ ಶಪಥಗೈದು ಹೋಗಿದ್ದಾರೆ. ಅಮಿತ್ ಶಾ ಅವರು TMCಗೆ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಭಾರಿ ಕುತೂಹಲಕಾರಿ ಬೆಳವಣಿಗೆಗಳು ವೆಸ್ಟ್ ಬೆಂಗಾಲಲ್ಲಿ. ಅಲ್ಲಿ ಏನೇನು ನಡೆಯೋದಿತ್ತೋ ಗೊತ್ತಿಲ್ಲ. ಕಲ್ಪಿಸ್ಕೊಳ್ಳೋದಕ್ಕಾಗದಂಥ ಅನಾಹುತ, ವಿಧ್ವಂಸ, ಭೀಕರವಾದಂಥ ವೈಲೆನ್ಸ್ ನಡೆಯೋದಕ್ಕೆ ಪ್ಲ್ಯಾನ್ ಆಗಿತ್ತು. ಎಲ್ಲದಕ್ಕೂ ಹೆಡೆಮುರಿ ಕಟ್ಟಿದ ರಕ್ಷಣಾ ಪಡೆಗಳು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.